ಹೇಳು, ಯಾಕೆ ಹಿಂಗೆ ಆಡ್ತಿದ್ಯಾ? ನೀನೇ ಕ್ಲೀನಾಗಿ ಎತ್ತಿಟ್ಟಿಲ್ಲ. ಏನ್ ಸರ್ಪ್ರೈಸ್? ಅದೇ ಹೇಳ್ಬಿಟ್ರೆ ಎಲ್ಲಿ ಮಾಡ್ಬೇಡ ಅಂತಾಳೆ ಅನ್ಬಿಟ್ಟು ಅದೇನ್ ತೊಳಿತಾ ಇರೋದು. ಎಷ್ಟು ಕಾನ್ಶಿಯಸ್ ಅಂದ್ರೆ ಕಾರ್ ಮೇಲೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ದೀಪಾವಳಿ ಆಗಿರೋದ್ರಿಂದ, ರಜಾ ಇರೋದ್ರಿಂದ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಲೇಟಾಗಿ ಎದ್ದಿರೋದ್ರಿಂದ ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಇವಾಗ ಹೋಗಿ ಗಾಡಿ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಗಾಡಿ ಪೂಜೆಗಳು ಮಾಡಬೇಕು. ನೋಡಿ ಗೈಸ್, ಪಾಪ ಒಬ್ಬರೇ ಗಾಡಿ ತೊಳಿತಾ ಇದ್ದಾರೆ. ಹೋಗೋಣ, ಒಂಚೂರು ಹೆಲ್ಪ್ ಮಾಡೋಣ ನಾವು. ನೋಡಿ, ನನ್ನ ಗಾಡಿ ಪಳ ಅಂತ ಹೊಳಿತಾ ಇದೆ. ಇಟ್ಕೊಂಡು ಟೈರ್ ತಿರುಗುತ್ತೆ ಅಂತನಾ? ನಿನ್ ಕಾರ್ ಮಾತ್ರ ಶೋರೂಮ್ಗೆ ಹೋಗಿ ವಾಶ್ ಮಾಡಿಸ್ಕೊಂಡ್ ಬಂದಿದ್ದೆ. ಅದು ಇಲ್ಲೇ ತೊಳೆದಿದ್ರೆ ಆಯ್ತಿತ್ತಾನೆ. ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ನು. ಹೇಳೋ, ಯಾರನ್ನ ಹೇಳಿ ಕೇಳಿ ಹಾಕ್ಸ್ಕೊಂಡೆ ನೀನು? ಹಾಂ, ನಾನು ನಿಜವಾಗ್ಲೂ ಹೇಳ್ತಿರೋದು ಲೋಕಿ. ಎಷ್ಟು ಮೋಸ ಮಾಡ್ತೀಯ. ನನಗೆ ಹೇಳ್ದೆ ಕೇಳ್ದೆ ಎಲ್ಲ ಹಾಕ್ಸ್ಕೊಳ್ಳೋ ಅಷ್ಟು ಧೈರ್ಯ ಬಂದಿದೆ. ನಿನ್ನೆ ಕೇಳ್ತಿರೋದು. ನಾನು ನಿಜವಾಗೂ ಸೀರಿಯಸ್ ಆಗಿ ನಾನು ಹೇಳ್ದೆ ಕೇಳ್ದೆ ಎಲ್ಲ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಏನಿದೆ ನೋಡ್ತೀನಿ. ಅದೇನು ಮಾಡಿಸಿದ್ಯಾ? ಇವ್ರು ಏನೋ ಇಷ್ಟು ಸೌಂಡ್ ಮಾಡ್ತಾರೆ. ನೋಡಿ ಗಾಯ್ಸ್, ನನಗೆ ಒಂದು ಮಾತು ಕೇಳಲಿಲ್ಲ, ಬೇಡ ಅಂತ ಹೇಳ್ತಾಳೆ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ದಾನೆ. ಅದೇ ಏನಕ್ಕೆ ಎಲ್ಲ ಹುಡುಗರಿಗೂ ಬರೀ ಕಾರ್ ಮೇಲೆ, ಬೈಕ್ ಮೇಲೆ, ಆಲ್ಟ್ರೇಷನ್ಸ್ ಮೇಲೆ ಇಷ್ಟೊಂದು ಆಸೆ ಏನಕ್ಕೆ? ನೀವು ಕೂಡ ಇದೇ ಥರನ? ಯಾವ್ಯಾವ ಹುಡುಗರ ಹತ್ರ ಗಾಡಿ ಇದೆ, ಕಾರ್ ಇದೆ, ಅವರೆಲ್ಲ ಬರೀ ಈ ಥರ ಸೌಂಡ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತಲ್ವ, ಈ ಥರ ಪೇಂಟಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಈ ಥರ ವೀಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಹಂಗೇನಾ? ಯಪ್ಪ, ಇವನಂತೂ ನಂಗೆ ಸಾಕಾಗೆ ಹೋಗ್ಬಿಡುತ್ತೆ. ಅದು ಮಾಡ್ಸೋಣ ಇದು ಮಾಡ್ಸೋಣ ಅಂತ ತೊಳಸ್ಕೊಂಡ್ ಬಂದವನೇ ಶೋರೂಮ್ಗೆ ಹೋಗಿ. ಮತ್ತೆ ಬಂದು ಇಲ್ಲಿ ಏನು ಹುಡುಗರು ಏನೋ ಅಪ್ಪ ದೇವ್ರೆ. ಅವ್ರು ಇಷ್ಟಪಡೋ ಹುಡುಗಿಗೆ ಏನಾದರೂ ಪರವಾಗಿಲ್ಲ, ಕಾರಿಗೆ ಏನಾಗಬಾರ್ದು, ಅಷ್ಟು ಕಾನ್ಶಿಯಸ್ ಹುಡುಗರು ಅವ್ರ ಗಾಡಿಗಳ ಮೇಲೆ. ನನ್ನ ಮಕ್ಕದ ಮೇಲೆ ನೀರು ಎರ್ಸ್ದಂಗಿದೆ ಇದು. ಕೊಡಲ್ಲ, ನಾನು ಸ್ನಾನ ಮಾಡ್ಬೇಕು, ಅಮ್ಮ ಕರಿತವ್ರು. ಹೋಗ್ತೀನಿ. 2 ಬಕೆಟ್. ಎಷ್ಟು ತಗೊಂಬಂದು ಕೊಟ್ಟಿದ್ದೀನಿ ಹೇಳು ಅವಾಗಿಂದ? ಚಿಕ್ಕ ಬಕೆಟ್ ಅಷ್ಟೇ. ರಜಾ ಕೊಟ್ಟೋ, ರೆಸ್ಟ್ ಮಾಡಕ್ ಬಿಡು. ಇದೊಂದು ಬಕೆಟ್ ಅಷ್ಟೇ. ಹೇಳು ಇವಾಗ, ಹೇಳು ಬೈ. ಇವಾಗ ಬೈ ನೋಡೋಣ. ನಾನು ಕಳ್ದು ಹಾಕೊಂಡು ಬಂದಿಲ್ಲ ನೋಡಿಲಿ. ನಾನು ಕಳ್ದಾಕೊಂಡ್ ಬಂದಿಲ್ಲ, ತಗೊಬಂದು ಇಲ್ಲೇ ಇಟ್ಟೆ. ಯಾರು ತಗೊಂಡೋಗೋರೋ ಗೊತ್ತಿಲ್ಲ. ಇನ್ನೊಂದು ಕೀ ಐತಾನೆ, ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ನಿಜವಾಗ್ಲೂ ನೆನ್ನೆ ಗಾಡಿ ಪಾರ್ಕ್ ಮಾಡಿ ಕರೆಕ್ಟಾಗಿ ಒಂದು ಅಲ್ಲೇ ಇಟ್ಟಿದ್ದೀನಿ. ಹಾರ ಕೊಡ್ಲಾ? ಎತ್ಕೊಬೇಕಾದ್ರೆ ಗಾಡಿ ಎತ್ಕೊಂಡು ಕರೆಕ್ಟಾಗಿ ಇಟ್ಬಿಟ್ಟು ಎತ್ಕೊಬೇಕು ಗಾಡಿ.
ಎತ್ಕೊಳೋದಲ್ಲ ನಾನು. ಗಾಡಿಗಾರುತ್ತೆ. ಆ ಕಡೆ ನಿಲ್ಸು, ಗಾಡಿ ನಿಲ್ಸೋ. ಪೂಜೆ ಮಾಡಿ ಹೊಡಿಬೇಕು. ಹಂಗೆ ಹೊಡಿ. ಹಾ ಹೊಡಿ. ನನ್ನ ಗಾಡಿಗೆ ಚೆನ್ನಾಗಿ ಪೂಜೆ ಮಾಡು, ಪಂಚರ್ ಆಗದೆ ಇರಲಿ ಜಾಸ್ತಿ ಅಂತ. ಚೇಂಜ್ ಇಲ್ವಲ್ಲ ಲೋಕಿ? ಒಂದೇ ಒಂದು ಚೇಂಜ್ ಕೊಟ್ಟೋಳೆ. ಚೇಂಜ್ ಏ ಅಲ್ಲಿ ಎತ್ಕೊಳ್ಳಿ ಕಾಯನ್ನ. ಹೋಗ ನೀನು ಕೀಲ್ವಲ್ಲಿ. ಮುಂದೆಗಡೆ ಅದು ಹೊಡಿಲೇ ಇಲ್ಲ. ಸೊ ಗೈಸ್, ನೋಡಿದ್ರಲ್ಲ ನಾವು ಯಾವ ರೀತಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಐ ಹೋಪ್ ನೀವು ಕೂಡ ನಿಮ್ಮ ಮನೇಲಿ ದೀಪಾವಳಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪಟಾಕಿ ಎಲ್ಲ ಹಚ್ಚಿ, ಗಾಡಿ ಪೂಜೆ ಒಬ್ರೊಬ್ರು ದಸರಾಗೆ ಮಾಡ್ತಾರೆ, ಒಬ್ರೊಬ್ರು ದಿವಾಳಿಗೆ ಮಾಡ್ತಾರೆ, ದೀಪಾವಳಿಗೆ ಮಾಡ್ತಾರೆ. ಸೊ ನನ್ನ ಬ್ಲಾಗ್ ಎಂಡ್ ಆಗ್ತಾ ಬಂತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಬ್ಲಾಗ್ನ ನೋಡಿ ಆ್ಯಂಡ್ ಲೈಕ್ ಮಾಡಿಬಿಟ್ಟು ಹೋಗಿ. ಡೋಂಟ್ ಫರ್ಗೆಟ್ ಪ್ಲೀಸ್, ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.